ಉತ್ಪತ್ತಿಯಾಯಿತು. ನಂತರ ಬ್ರಹ್ಮನ ರಜೋಮಯ ಶರೀರದಿಂದ ಮನುಷ್ಯರ ಪ್ರಾದುರ್ಭವವಾಯಿತು. ಬ್ರಹ್ಮನು ಅದನ್ನು ತ್ಯಜಿಸಿದಾಗ ಅದರಿಂದ ಜ್ಯೋತ್ಸ್ನಾಳ ಉತ್ಪನ್ನವಾಯಿತು. ಅದು ಪಾಕ್ವಾ ಸಂಧ್ಯಾ ಎಂಬ ಹೆಸರಿನಿಂದ ತಿಳಿಯಲ್ಪಡುತ್ತದೆ. ಜ್ಯೋತ್ಸ್ನಾ ರಾತ್ರಿ ದಿನ, ಸಂಧ್ಯಾ ಆ ಬ್ರಹ್ಮನ ಶರೀರಗಳೇ ಆಗಿವೆ. ತದನಂತರ ಬ್ರಹ್ಮನು ರಜೋಗುಣಮಯ ಶರೀರದ ಆಶ್ರಯದಿಂದ ಕ್ಷುದ್ರ ಹಾಗೂ ಕ್ರೋಧದ ಜನ್ಮವಾಯಿತು. ಅದರ ನಂತರ ಬ್ರಹ್ಮನಿಂದಲೇ ಹಸಿವೆಯ ದಾಹದಿಂದ ಆತುರ ರಕ್ತ ಮಾಂಸ ಸೇವಿಸುವ ರಾಕ್ಷಸ ಹಾಗೂ ಪಕ್ಷಿಗಳ ಉತ್ಪತ್ತಿಯಾಯಿತು. ರಾಕ್ಷಸರಿಂದ ರಕ್ಷಣೆಯ ಕಾರಣ ರಾಕ್ಷಸ ಎಂದು ಕರೆಯಲಾಯಿತು. ಭಕ್ಷಣೆಯ ಕಾರಣ ಯಕ್ಷನಿಗೆ ಯಕ್ಷ ನಾಮದ ಪ್ರಾಪ್ತಿಯಾಯಿತು. ತದನಂತರ ಬ್ರಹ್ಮನ ಕೇಶಗಳಿಂದ ಸರ್ವ ಉತ್ಪನ್ನವಾದವು. ಬ್ರಹ್ಮನ ಕೇಶ ಆತನ ಶರೀರದಿಂದ ಬಿದ್ದು ಪುನಃ ಶರೀರದ ಮೇಲೆ ಆರೂಢವಾದುದರಿಂದ ವಿಜಯ ಸರ್ಪಣವಾಯಿತು. ವಿಜಯ ಸರ್ಪಣ ಕಾರಣ ಅವುಗಳನ್ನು ಸರ್ಪ ಎಂದು ಕರೆಯಲಾಯಿತು. ಅನಂತರ ಬ್ರಹ್ಮನ ಕ್ರೋಧದಿಂದ ಭೂತಗಳ ಜನ್ಮವಾಯಿತು. ಅನಂತರ ಬ್ರಹ್ಮನಿಂದ ಗಂಧರ್ವರು ಉತ್ಪತ್ತಿಯಾಯಿತು. ಗಾಯನ ಮಾಡುತ್ತಲೇ ಇವರು ಜನ್ಮವಾದುದರಿಂದ ಇವರೇ ಗಂಧರ್ವ ಹಾಗೂ ಅಪ್ಸಯ್ಯರ ಖ್ಯಾತಿ ಪ್ರಾಪ್ತಿಯಾಯಿತು. ಇಂಥ ನಮಗೆ ಅವತಾರ ಗಾಯನ. ಪುನಃ ಪ್ರಜಾಪತಿ ಬ್ರಹ್ಮನ ವಕ್ಷಸ್ಥಳದಿಂದ ಸ್ವರ್ಗ ಹಾಗೂ ದೇವಲೋಕದ ಉತ್ಪತ್ತಿಯಾಯಿತು. ಆತನ ಬಾಯಿಯಿಂದ ಮೇಕೆ, ಉದರ ಹಾಗೂ ಪಾರ್ಶ್ವ ಭಾಗದಿಂದ ಗೋವು, ಪಾದ ಭಾಗದಿಂದ ಆನೆ ಸಹಿತ ಅಶ್ವ, ಕೋಣ, ಒಂಟೆ, ತೋಳೆಗಳ ಉತ್ಪತ್ತಿಯಾಯಿತು. ಬ್ರಹ್ಮನಿಂದ ಇವತ್ತು ಉತ್ಪನ್ನ ಆಯಿತು. ಆತನ ರೋಮಗಳಿಂದ ಫಲಪುಷ್ಪ ಔಷಧಿಗಳು ಪ್ರಾದುರ್ಭವವಾಯಿತು. ಗೋವು, ಮೇಕೆ, ಮನುಷ್ಯ ಇವು ಮೇದ್ಯವಾಗಿವೆ. ಕುದುರೆ, ಹೆಸರುಗತ್ತೆ ಹಾಗೂ ಕತ್ತೆ ಇವು ಗ್ರಾಮ್ಯ ಪಶುಗಳೆನಿಸಿವೆ. ಈಗ ನನ್ನಿಂದ ವನ್ಯ ಪಶುಗಳ ಕುರಿತು ಕೇಳು. ಈ ವನ್ಯ ಪಕ್ಷಿಗಳಲ್ಲಿ ಸರ್ವ ಪ್ರಥಮ ಹಿಂಸಕ ವ್ಯಾಘ್ರಾದಿ ಪಶು, ಎರಡನೆಯದಾಗಿ 2 ಕುರ ಪೊಟ್ಟುಗಳು ಉಳ್ಳಂತವು, ಮೂರನೆಯದಾಗಿ ಆನೆ, ನಾಲ್ಕನೆಯದಾಗಿ ಮಂಗ, ಐದನೆಯದಾಗಿ ಪಕ್ಷಿ, ಆರನೆಯದಾಗಿ ಆಮೆ ಮೊದಲಾದ ಜಲಚರ ಹಾಗೂ 7ನೆಯದಾಗಿ ಸರೀಸೃಪ ಜೀವಿಗಳಾಗಿವೆ. ಆ ಬ್ರಹ್ಮನ ಪೂರ್ವಾದಿ 4 ಮುಖಗಳಿಂದ ಋಕ್, ಯಜು, ಸಾಮ ಹಾಗೂ ಅಥರ್ವ ಈ 4 ವೇದಗಳ ಪ್ರಾದುರ್ಭವವಾಯಿತು. ಆತನ ಬಾಯಿಯಿಂದಲೇ ಬ್ರಾಹ್ಮಣ ಭುಜಗಳಿಂದ ಕ್ಷತ್ರಿಯ ತೊಡೆಯು ಭಾಗದಿಂದ ವೈಶ್ಯ ಹಾಗೂ ಪಾದಗಳಿಂದ ಚತುರ್ವರ್ಣದವರು ಉತ್ಪನ್ನರಾದರು. ತದನಂತರ ಆತನು ಬ್ರಾಹ್ಮಣನಿಗಾಗಿ ಬ್ರಹ್ಮಲೋಕ, ಕ್ಷತ್ರಿಯರಾಗಿ ಇಂದ್ರಲೋಕ, ವೈಶ್ಯರಿಗಾಗಿ ವಾಯುಲೋಕ ಹಾಗೂ ಚತುರ್ವರ್ಣದವರಿಗಾಗಿ ಗಂಧರ್ವಲೋಕವನ್ನು ನಿಶ್ಚಯಿಸಿದ. ಆತನೇ ಬ್ರಹ್ಮಚಾರಿಗಳಿಗಾಗಿ ಬ್ರಹ್ಮಲೋಕ, ಸ್ವಧರ್ಮ ನಿರತ ಗೃಹಸ್ಥಾಶ್ರಮದ ಪಾಲನೆ ಮಾಡುವವರಾಗಿ ಪ್ರಜಾಪತ್ಯ ಲೋಕ, ವನ ಪ್ರಸ್ಥಾಶ್ರಮಿಗಳಾಗಿ ಸಪ್ತರ್ಷಿ ಲೋಕ ಹಾಗೂ ಸನ್ಯಾಸಿಗಳ ಮತ್ತು ಸದಾ ಭ್ರಮಣ ಮಾಡುವಂತಹ ತಪೋನಿಧಿಗಳಿಗಾಗಿ ಅಕ್ಷಯ ಲೋಕವನ್ನು ನಿಶ್ಚಯ ಮಾಡಿದನು. ಇದು 4ನೇ ಅಧ್ಯಾಯ ಸಂಪೂರ್ಣ. 5ನೇ ಅಧ್ಯಾಯ ಪ್ರಾರಂಭವಾಗುತ್ತದೆ. ಹಿಂಗ ಕತೆ ಸ್ಟಾರ್ಟ್ ಕಾಲ ಹಿಂಗ ಕತೆ ಓಪನ್ ಅರ್ಧ ಮುಂದೆ ಅರ್ಧ ತಿಳಿಸ್ತಾ ಪ್ರಾರಂಭ ಅಂತೆ. ಎಟ್ಟೆಡ್ಡ ಉತ್ಪತ್ತಿ ಶ್ರೀಹರಿ ಪುನಃ ಹೇಳಿದ, ಹೇ ರುದ್ರ, ಬ್ರಹ್ಮನು ಪರಲೋಕದಲ್ಲಿರುವ ಮಾನಸ ಪ್ರಜೆಗಳ ಸೃಷ್ಟಿಯ ನಂತರ ಸೃಷ್ಟಿಯು ವಿಸ್ತಾರ ಮಾಡುವಂತ ಮಾನಸ ಪುತ್ರರನ್ನು ಸೃಷ್ಟಿಸಿದ. ಆತನಿಂದ ಧರ್ಮ, ರುದ್ರ, ಮನಸ್ಸು, ಸನಕ, ಸನಾತನ, ಭೃಗು, ಸನತ್ಕುಮಾರ, ರುಚಿ, ಶ್ರದ್ಧ, ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು, ಪರಿಶಿಷ್ಟ, ನಾರದ ಮೊದಲಾದವರು ಸೃಷ್ಟಿಯಾಯಿತು. ಜೊತೆಯಲ್ಲಿಯೇ ಬಹಿಷ್ಯದ್, ಅಗ್ನಿಶ್ವಾತ, ಕವ್ಯಾಧ, ಅಜಪ್ಯ, ಸುಕಾಲಿನ, ಉಪಹೂತ ಹಾಗೂ ದೀಪ್ತ ಎಂಬ 7 ಜನ ಪಿತೃಗಳು ಪ್ರಾದುರ್ಭೂತರಾದರು. ಈ ಬಹಿಷದ್ ಮೊದಲಾದ 7 ಪಿತೃಗಳಲ್ಲಿ ಮೊದಲ 3 ಪಿತೃಗಳು ಅಮೂರ್ತ ರೂಪ ಹಾಗೂ ಉಳಿದ 4 ಮೂರ್ತ ರೂಪರಾಗಿರುವರು.
ಬ್ರಹ್ಮನ ಬಲ ಹೆಬ್ಬೆರಳಿನಿಂದ ಐಶ್ವರ್ಯ ಸಂಪತ್ತನ್ನು ದಕ್ಷ ಪ್ರಜಾಪತಿ ಎರಡನೇ ಹೆಬ್ಬೆರಳಿನಿಂದ ಆತನ ಪತ್ನಿಯು ಜನ್ಮವಾಯಿತು. ಪ್ರಜಾಪತಿಯು ತನ್ನ ಆ ಪತ್ನಿಯ ಗರ್ಭದಿಂದ ಅನೇಕ ಶುಭ ಲಕ್ಷಣಯುಕ್ತ ಕನ್ಯೆಯನ್ನು ಪಡೆದು ಅವರನ್ನು ಬ್ರಹ್ಮನ ಮಾನಸ ಪುತ್ರರಿಗೆ ಸಮರ್ಪಿಸಿದ. ಆತನು ಸತಿ ಎಂಬ ಪುತ್ರಿಯನ್ನು ಶಿವನಿಗೆ ಧಾರೆಯನ್ನು ಕೊಟ್ಟ. ಆಕೆಯಿಂದ ರುದ್ರನ ಅಸಂಖ್ಯ ಮಹಾಪರಾಕ್ರಮಶಾಲಿ ಪುತ್ರರು ಉತ್ಪನ್ನರಾದರು. ದಕ್ಷನು ಅಸಾಧಾರಣ ರೂಪವತಿ ಸುಂದರ ಲಕ್ಷಣಗಳುಳ್ಳ ಖ್ಯಾತಿ ಎಂಬ ಪುತ್ರಿಯನ್ನು ಭೃಗುವಿಗೆ ಸಮರ್ಪಿಸಿದ. ಆಕೆಯಿಂದ ಭೃಗುವಿಗೆ ದಾತ ವಿಧಾತ ಎಂಬ ಇಬ್ಬರು ಪುತ್ರರಾದರು. ಅದೇ ಖ್ಯಾತಿಯಿಂದ ನಾರಾಯಣನ ಯಾವ ಶ್ರೀ ಎಂಬ ಪತ್ನಿಯಿರುವಳ ಆಕೆಯು ಜನಿಸಿದಳು. ಆ ಸ್ತ್ರೀಯ ಗರ್ಭದಿಂದ ಹರಿಯು ಬಲ ಉನ್ಮಾದ ಎಂಬಿಬ್ಬರು ಪುತ್ರರು ಉತ್ಪನ್ನ ಮಾಡಿದ. ಮನುವಿಗೆ ಆಯತಿ ನಿಯತಿ ಎಂಬಿಬ್ಬರು ಪುತ್ರಿಯರಾದರು. ಅವರ ವಿವಾಹ ಭೃಗುಪುತ್ರ ಘಾತ ಹಾಗೂ ವಿಧಾತರುಡನಾಯಿತು. ಅವರಿಬ್ಬರು ಒಬ್ಬೊಬ್ಬ ಪುತ್ರರಿಗೆ ಜನ್ಮ ಕೊಟ್ಟರು. ಆ ಯುತಿಯ ಗರ್ಭದಿಂದ ಧಾತನು ಪ್ರಾಣ ಹಾಗೂ ನಿಯತಿಯ ಗರ್ಭದಿಂದ ವಿಧಾತನು ಮುಕುಂಡವನ್ನು ಪುತ್ರರನ್ನಾಗಿ ಪಡೆದರು. ಇದೇ ಮುಕುಂಡವಿನಿಂದ ಮಹಾಮನಿ ಮಾರ್ಕಂಡಯ್ಯನ ಜನ್ಮವಾಯಿತು. ಮರೀಚಿಯ ಪತ್ನಿ ಸಂಭೂತಿಯು ಪೂರ್ಣಮಾಸ್ಯ ಎಂಬ ಪುತ್ರನನ್ನು ಪಡೆದಳು. ಆ ಪೂರ್ಣಮಾಸನಿಗೆ ವಿರಾಜ ಸರ್ವಗ ಎಂಬಿಬ್ಬರು ಪುತ್ರರಾದರು. ನಮ್ಮ ಅಧ್ಯಾಯ ಮುಗಿಸಿರ ನಮ್ಮ ಅಧ್ಯಾಯ ಸಾಗಲ್ಲ.